ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮರು ಆಯ್ಕೆ ಚರ್ಚೆ ಆಗ್ತಾ ಇದೆ. ಜೂನ್ ತಿಂಗಳಿಗೆ ಅವರ ಅಧಿಕಾರ ಅವಧಿ ಅಂತ್ಯ ಆಗ್ತಾ ಇದೆ. ರಾಜ್ಯಸಭಾ ಸದಸ್ಯರಾಗಿ 4 ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಅಂತ್ಯ ಆಗ್ತಾ ಇದೆ. ಅದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರದು ಕೂಡ ಒಂದು. ರಾಜ್ಯದಿಂದಲೇ ಎಚ್.ಡಿ. ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆಗೆ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ದೇವೇಗೌಡರ ಆಯ್ಕೆಗೆ ಅನುಮತಿ ಕೇಳಿಲ್ಲ ಅಂತ ಬಿಜೆಪಿ ಬೇಸರವನ್ನ ಮಾಡ್ಕೊಳ್ತಾ ಇದೆ. ತಮ್ಮನ್ನು ಕೂಡ ಪರಿಗಣಿಸುವಂತೆ ಬಿಜೆಪಿ ಒಕ್ಕಲಿಗ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ಮೇ 24ರಂದು ರಾಜ್ಯಕ್ಕೆ ಆಗಮಿಸೋರಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಮೇ 24ನೇ ತಾರೀಕು ರಾಜ್ಯಕ್ಕೆ ಆಗಮಿಸ್ತಾ ಇರೋ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮುಂದೆ ರಾಜ್ಯ ಬಿಜೆಪಿ ಒಕ್ಕಲಿಗ ನಾಯಕರ ಮಾತೇನು, ಬೇಡಿಕೆ ಏನು, ಒತ್ತಾಯ ಏನು? ಮಧುಸೂದನ್, ಖಂಡಿತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈಗಾಗಲೇ ಮರು ಆಯ್ಕೆಗೆ ಒಂದಷ್ಟು ಸಿದ್ಧತೆಗಳು, ಅಂದರೆ ರಾಜ್ಯಸಭೆಗೆ ಮರು ಆಯ್ಕೆಗೆ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗಿರುವಂಥದ್ದು. ಅಂದರೆ ಕರ್ನಾಟಕದಿಂದಲೇ ದೇವೇಗೌಡರನ್ನ ಮತ್ತೆ ಪುನಃ ರಾಜ್ಯಸಭೆಗೆ ಕಳಿಸಬೇಕು ಅಂತ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಅದರ ಬೆನ್ನಲ್ಲೇ ಬಿಜೆಪಿಯ ಒಂದಷ್ಟು ಒಕ್ಕಲಿಗ ನಾಯಕರು ಕೂಡ ಪ್ರಯತ್ನ ಪಡ್ತಾ ಇದ್ರು. ಮಾಜಿ ಸಿಎಂ ಸದಾನಂದ ಗೌಡರು ಕೂಡ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅನ್ನೋದು ಒಂದಷ್ಟು ಚರ್ಚೆ ಆಗ್ತಿತ್ತು. ರಾಜ್ಯ ಬಿಜೆಪಿಯ ಒಕ್ಕಲಿಗ ನಾಯಕರು ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡಿದ್ರು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಿದೆ, ಪುನಃ ದೇವೇಗೌಡರನ್ನೇ ಕರ್ಕೊಂಡು ಹೋಗಬೇಕು, ಪುನಃ ಆಯ್ಕೆ ಮಾಡಬೇಕು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ. ಇಲ್ಲಿರುವಂತಹ ಬಿಜೆಪಿಯ ಒಕ್ಕಲಿಗ ನಾಯಕರು ಅಶೋಕ್, ಸಿ.ಟಿ. ರವಿ, ಅಶ್ವಥ್ ನಾರಾಯಣ್, ಹಾಗೆ ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ, ತುಂಬಾ ಜನ, ಅಂದರೆ ತುಂಬಾ ಒಕ್ಕಲಿಗ ನಾಯಕರು ನೇರವಾಗಿ ನಮ್ಮನ್ನು ಕೂಡ ಪರಿಗಣಿಸಿ, ಅಂದರೆ ಇಂತಹ ಆಯ್ಕೆ ವಿಚಾರದಲ್ಲಿ ಕೇವಲ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆದರೆ ರಾಜ್ಯ ಬಿಜೆಪಿಯಲ್ಲಿರುವಂತಹ ಒಕ್ಕಲಿಗ ನಾಯಕರಿಗೆ ಪರಿಗಣಿಸಿದಂತಾಗಲ್ಲ. ನಾವು ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಪೈಪೋಟಿಯನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿರುವಂತಹ ಒಕ್ಕಲಿಗ ನಾಯಕರಿಗಿರ್ಬೋದು, ಜೊತೆಗೆ JDS ಇರುವಂತಹ ಒಕ್ಕಲಿಗ ನಾಯಕರಿಗೂ ಜೊತೆ ಸರಿಸಮಾನವಾಗಿ ಬೆಳೀತಾ ಇದ್ದೀವಿ. ಈ ನಿಟ್ಟಿನಲ್ಲಿ ರಾಜ್ಯಸಭೆಗೆ ಪುನಃ ಆಯ್ಕೆಯಾಗುವಂಥದ್ದು ನಮ್ಮಲ್ಲೇನು ಕೂಡ ಅಂದರೆ ಭಿನ್ನಮತ ಏನಿಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪರಿಗಣಿಸಬೇಕಂತ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಗೆ ಒಂದಷ್ಟು ಚರ್ಚೆ ಮಾಡಲಿದ್ದಾರೆ. 24ನೇ ತಾರೀಕಿಗೆ ರಾಜ್ಯಕ್ಕೆ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಇಂತಹ ಒಂದು ಮನವಿಯನ್ನ ರಾಜ್ಯ ಬಿಜೆಪಿಯ ಒಕ್ಕಲಿಗ ನಾಯಕರು ಇಡಲಿದ್ದಾರೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.